ಹಾಯ್ ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಓವರ್ ಟಾಕಿಂಗ್, ಅತಿಯಾಗಿ ಮಾತನಾಡುವುದು. ಅತಿಯಾಗಿ ಮಾತನಾಡುವುದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಯಾಕೆ ಮಾತಾಡ್ತಾರೆ, ಅದರಿಂದ ಏನೇನು ಪರಿಣಾಮಗಳಾಗ್ತವೆ ನಮಗೆ ಅಂತ. ಅತಿಯಾಗಿ ಮಾತನಾಡೋದಂದರೆ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡುವುದು. ಎದುರಾಳಿಗೆ ಅವರ ಜೊತೆ ಮಾತಾಡುವವರಿಗೆ, ಕೇಳಿಸಿಕೊಳ್ಳುವವರಿಗೆ ಚಾನ್ಸ್ ಕೊಡದೆ ಮಾತಾಡೋದು. ಇದಕ್ಕೆ ಓವರ್ ಟಾಕಿಂಗ್ ಅಂತಾರೆ. ಯೋಚನೆ ಮಾಡದೆ ಮಾತುಗಳನ್ನು ಹೊರಬಿಡುವುದು. ಇದಕ್ಕೆ ಕಮ್ಯುನಿಕೇಷನ್ ಬ್ಯಾಲೆನ್ಸ್ ಇಲ್ಲದಾಗ ಇದನ್ನು ಓವರ್ ಟಾಕಿಂಗ್ ಅಂತ ಕರಿತೀವಿ. ಏಕೆ ಜನ ಜಾಸ್ತಿ ಮಾತಾಡ್ತಾರೆ? ಇದಕ್ಕೆ ರೀಸನ್ಸ್ ಬೇಕಲ್ವಾ? ಬನ್ನಿ ಯಾಕೆ ಮಾತಾಡ್ತಾರೆ ಅಂತ ನೋಡೋಣ. ಅವರಿಗೆ ಅಟೆನ್ಷನ್ ಬೇಕು, ನನ್ನ ಕಡೆ ಗಮನ ಕೊಡಲಿ ಅಂತ ಅನ್ನೋ ಮನಸ್ಸೋದು. ನರ್ವಸ್ನೆಸ್, ಆಂಗ್ಸಿಟಿ ಆ್ಯಂಡ್ ಟೆನ್ಷನ್ ಇದ್ದಾಗ ಕೆಲವು ಜಾಸ್ತಿ ಮಾತಾಡ್ತಾರೆ. ಆಮೇಲೆ ಸೈಲೆನ್ಸ್ ಭಯ ಅವರಿಗೆ. ಸೈಲೆಂಟಾಗಿದ್ದರೆ, ನಾನು ಮೌನವಾಗಿದ್ದರೆ ನನ್ನನ್ನು ಅವಾಯ್ಡ್ ಮಾಡ್ತಾರೆ ಅಂತ ಅವರಿಗೆ ಅನ್ಸಕ್ಕೆ ತೊಡಗ್ತದೆ. ಸೆಲ್ಫ್ ಕಂಟ್ರೋಲ್ ಕಡಿಮೆ. ಕೆಲವರು ಮಾತು ಸ್ಟಾಪ್ ಮಾಡೋ ಹ್ಯಾಬಿಟ್ಟೇ ಇರೋದಿಲ್ಲ. ನೆಕ್ಸ್ಟು ಇಂಪ್ರೆಸ್ ಮಾಡಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ. ನನಗೆಲ್ಲ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಅಷ್ಟು ಪರ್ಫೆಕ್ಟ್ ಇದ್ದೀನಿ, ನಾನು ಹೆಚ್ಚು ಜನರಿಗೆ ಗೊತ್ತು ಅನ್ಸೋಕೆ ಅವ್ರ ಮನಸ್ಸು. ಆಗ ಜಾಸ್ತಿ ಮಾತನಾಡ್ತಾ ತೊಡಗ್ತಾರೆ. ಈ ಓವರ್ ಟಾಕಿಂಗಿಂದ ಏನು ಎಫೆಕ್ಟ್ ಆಗ್ಬೋದು, ನಮಗೆ ಏನು ಪರಿಣಾಮ ಬೀರ್ಬೋದು ಅಂತ ನೋಡೋಣ ಬನ್ನಿ. ಹೆಚ್ಚು ಮಾತನಾಡುವುದರಿಂದ ರಿಲೇಷನ್ಶಿಪ್ ವೀಕ್ ಆಗ್ತದೆ. ಮತ್ತು ಹೆಚ್ಚು ಮಾತನಾಡುವವರಿಂದ ಅವರ ಮಾತಿನಲ್ಲಿ ಏನು ತಿರಲಿಲ್ಲ, ತುಂಬನೇ ಇವನು ಬುರುಡೆ ಬಿಡ್ತಾನೆ, ಇವನ ಜೊತೆ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡೋಕ್ಕೆ ಕೆಲವರು ತಯಾರೇ ಇರೋದಿಲ್ಲ. ಕೇಳಿಸ್ಕೊಳ್ಳೋದೇ ಇಲ್ಲ ಅವರು. ರೆಸ್ಪೆಕ್ಟು ಕೂಡ ಕೊಡೋದಿಲ್ಲ. ಅವರಿಂದ ರೆಸ್ಪೆಕ್ಟ್ ಕಡಿಮೆ ಆಗುತ್ತದೆ. ಜನ ಅವರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಂತರ ಅವರಿಂದ ತಪ್ಪು ಮಾತುಗಳು, ಮಾಹಿತಿಗಳು ಹೊರ ಬರಬಹುದು. ಆಮೇಲೆ ಓವರ್ ಶೇರಿಂಗ್ ಆಗುತ್ತದೆ. ಅವರಿಂದ ಪರ್ಸನಲ್ ವಿಷಯಗಳು ಹೊರ ಬರ್ತಾ ಇರ್ತವೆ. ಗುಡ್ ಲಿಸನರ್ ಆಗೋದಿಲ್ಲ ಅವರು. ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಒಂದು ಪವರ್ಫುಲ್ ಟ್ರೂತ್ ಏನು ಗೊತ್ತಾ? ಜಾಸ್ತಿ ಮಾತನಾಡುವವರು ಕೇಳಿಸ್ಕೊಳ್ಳೋಕ್ಕೆ ಬಯಸ್ತಾರೆ, ಆದರೆ ಕೇಳಿಸ್ಕೊಳ್ಳುವವರು ಮಾತ್ರ ಕನೆಕ್ಟ್ ಆಗ್ತಾರೆ ಅವರಿಗೆ. ಓವರ್ ಟಾಕಿಂಗ್ ಹೇಗೆ ಕಂಟ್ರೋಲ್ ಮಾಡೋದು ನೋಡೋಣ. ಮಾತಾಡೋಕ್ಕೆ ಮುಂಚೆ 2 ಸೆಕೆಂಡ್ ಗ್ಯಾಪ್ ಕೊಡಬೇಕು. ಇದು ಹೇಳಬೇಕೋ ಬೇಡ ಅಂತ ಯೋಚಿಸ್ಬಿಟ್ಟು ಮಾತಾಡಬೇಕು. 50-50 ಕಾನ್ವರ್ಜೇಷನ್ ಇರಬೇಕು. 50 ನೀವು ಅವ್ರು ಮಾತಾಡಬೇಕು, ಇತರರಿಗೆ 50 ಕೊಡಬೇಕು, ಕೇಳಿಸ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಶಾರ್ಟ್ ಆ್ಯಂಡ್ ಕ್ಲಿಯರ್ ಆಗಿ ಮಾತಾಡಬೇಕು. ಲಾಂಗ್ ಎಕ್ಸ್ಪ್ರೆಷನ್ ಬೇಡ, ಪಾಯಿಂಟಿಗೆ ಬರಬೇಕು, ಪಾಯಿಂಟಲ್ಲೇ ಮಾತಾಡಬೇಕು. ಮತ್ತು ಆ್ಯಕ್ಟಿವ್ ಲಿಸನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅವರು. ಅಂದರೆ ಹೈ ಕನೆಕ್ಟ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ರೆಸ್ಪಾನ್ಸ್ ಮಾಡಬೇಕು. ಎಲ್ಲವನ್ನು ಶೇರ್ ಮಾಡಬಾರ್ದು. ಪರ್ಸನಲ್ ಬೌಂಡ್ರೀಸ್ ಒಳಗಡೆನೇ ಇರಬೇಕು. ಪರ್ಸನಲ್ ಅನ್ನೋದು ಬೌಂಡ್ರಿ ಒಳಗಡೆನೇ ಇರಬೇಕು. ಎಲ್ಲರೂ ಟ್ರೂತ್ ವರ್ತಿ ಇರಲ್ಲ. ಸ್ಮಾಲ್ ಎಕ್ಸಸೈಸ್ ಮಾಡಿ, ಕಡಿಮೆ ಮಾತಾಡಿ, ಹೆಚ್ಚು ಕೇಳಿ. ನೀವು ಡಿಫ್ರೆಂಟ್ ಫೀಲ್ ಆಗ್ತೀರಾ. ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡೋದು ಒಂದು ಸ್ಕಿಲ್, ಅಂದರೆ ಒಂದು ಕಲೆ. ಆದರೆ ಯಾವಾಗ ಮಾತಾಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು ಅನ್ನೋದವ್ರಿಗೆ ತಿಳ್ಕೊಂಡಿರಬೇಕು. ಜಾಸ್ತಿ ಮಾತಾಡೋರಿಗೆ ಬೆಲೆನೂ ಸಿಗಲ್ಲ, ವ್ಯಾಲ್ಯೂ ಕೂಡ ಇರಲ್ಲ. ಅದಕ್ಕೆ ಕಡಿಮೆ ಮಾತಾಡಬೇಕು. ಅದನ್ನು ಮಾತಾಡಿದರೆ ನೀಟಾಗಿ, ಚೊಕ್ಕವಾಗಿ, ಚಿಕ್ಕದಾಗಿ ಮಾತಾಡಬೇಕು. ಅವ್ರ ವ್ಯಕ್ತಿತ್ವ ಕೂಡ ಜಾಸ್ತಿ ಆಗ್ತದೆ. ಟಾಕ್ ಲೆಸ್, ಲಿಸನ್ ಮೋರ್, ಕನೆಕ್ಟ್ ಬೆಟರ್. ಯಾವಾಗಲೂ ಟಾಕ್ ಕಡಿಮೆ ಮಾಡಬೇಕು, ನಾವು ಕೇಳೋದನ್ನು ಜಾಸ್ತಿ ಮಾಡಬೇಕು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ಮತ್ತು ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.